ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಈಗಾಗಲೇ ಕರ್ತವ್ಯ ಆ್ಯಪ್ನಲ್ಲಿ ಇವತ್ತಿನಿಂದ ಒಂದು ಹೊಸ ಅಪ್ಡೇಟ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಏನೆಲ್ಲ ಬದಲಾವಣೆ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ಕರ್ತವ್ಯ ಆ್ಯಪಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಕರ್ತವ್ಯ ಆ್ಯಪನ್ನು ಓಪನನ್ನು ಮಾಡ್ತಾ ಹೋಗಬೇಕು. ನೋಡಿ, ಈ ಕರ್ತವ್ಯ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ಯಾವುದೇ ರೀತಿ ಒಂದು ವಿಶಸ್ ಇರ್ತಿರಲಿಲ್ಲ. ಗುಡ್ ಮಾರ್ನಿಂಗ್, ಈಗ ನೋಡಿ ಗುಡ್ ನೈಟ್ ಅನ್ನೋದನ್ನ ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಮಾರ್ನಿಂಗ್ ಇದ್ದರೆ ಗುಡ್ ಮಾರ್ನಿಂಗ್ ಬರುತ್ತೆ, ಆಫ್ಟರ್ನೂನ್ ಅಂದರೆ ಗುಡ್ ಆಫ್ಟರ್ನೂನ್, ಸಂಜೆ ಇದ್ದರೆ ಗುಡ್ ಈವ್ನಿಂಗ್ ಬರುತ್ತೆ. ಫುಲ್ ಆಫ್ಟರ್ 8 o'clock ಗುಡ್ ನೈಟ್ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ನಂತರ ನಾವು ಇಲ್ಲಿರ್ತಕ್ಕಂಥ ಒಂದು ಮಾಹಿತಿಗೆ ಅನುಗುಣವಾಗಿ ನೋಡೋದಾದರೆ ಓಡಿಯಲ್ಲಿ ಇನ್ನೂ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಲೀವ್ ಒಂದು ಆಪ್ಷನ್ನಲ್ಲಿ ನಾವು ಹೋದರೆ ಲೀವ್ ಒಂದು ಆಪ್ಷನ್ನಲ್ಲಿ ಅಪ್ಲೈ ಫಾರ್ ಲೀವನ್ನು ನಾವು ಮಾಡ್ತೀವಿ ಅಂತ ಹೋದಾಗ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಂಡ್ರೆ ಲೋಕಲ್ ಹಾಲಿಡೇ ಅಂತಕ್ಕಂಥದ್ದು ಇರಲಿಲ್ಲ. ಈಗ ಲೋಕಲ್ ಹಾಲಿಡೇನು ಕೂಡ ಸೇರ್ಪಡೆಯನ್ನು ಮಾಡಿದರೆ. ಇನ್ನೂ ಕೆಲವು ಟೀಚರ್ಸು ಕೇಳ್ತಾ ಇದ್ರು, ಸರ್ ಹಾಫ್ ಡೇ ಲೀವು ಮತ್ತು ಫಸ್ಟ್ ಸೆಷನ್ನು ಸೆಕೆಂಡ್ ಸೆಷನ್ನು ಲೀವನ್ನು ನಾವು ಯಾವ ರೀತಿ ಸೆಲೆಕ್ಟನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೂ ಕೂಡ ಆಲ್ರೆಡಿ ಇದು ಮುಂಚೆನೇ ಈ ಒಂದು ಆಪ್ಷನ್ಸು ಅದರಲ್ಲಿ ಇತ್ತು. ಫುಲ್ ಡೇ ನಾವು ಲೀವನ್ನು ತೆಗೆದುಕೊಳ್ತೀವಿ ಅಂತೇಳಿದರೆ ಕ್ಯಾಶುವಲ್ ಲೀವನ್ನು ಫುಲ್ ಡೇನ ತೆಗೆದುಕೋಬೇಕು. ಇಲ್ಲ ಅಂತೇಳಿದರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಹಾಫ್ ಡೇ ಲೀವ್ ಫಸ್ಟ್ ಹಾಫ್ ಅಂತಕ್ಕಂಥದ್ದು, ಹಾಫ್ ಡೇ ಲೀವ್ ಸೆಕೆಂಡ್ ಹಾಫ್ ಅಂತಕ್ಕಂಥದ್ದು. ಹಾಫ್ ಡೇ ಲೀವ್ ಫಸ್ಟ್ ಹಾಫ್ ಅಂತಕ್ಕಂಥದ್ದು ನಾವು ಅರ್ಲಿ ಮಾರ್ನಿಂಗ್ ಏನಾದ್ರು ಕೂಡ ನಮಗೆ ರಜಾ ಬೇಕಾದರೆ, ಅಂದರೆ ಬಿಫೋರ್ 2 o'clock ಒಳಗಡೆ 4 hours ಡ್ಯೂಟಿ ಅಂತಕ್ಕಂಥದ್ದು ಏನಿದೆ, ಸೊ 9:45ಕ್ಕೆ ನಾವು ಚೆಕ್ ಇನ್ ಆಗ್ತೀವಿ ಅಂತ ಹೇಳಿದ್ರೆ 10:45, 11:45, 12:45, 1:45 ಅಂದರೆ 2 ಗಂಟೆ ಒಳಗಡೆ ನಮಗೆ ಲೀವ್ ಒಂದು ಲೀವ್ ಅವಶ್ಯಕತೆ ಇದ್ದರೆ ಹಾಫ್ ಡೇ ಲೀವನ್ನು ನಾವು ಫಸ್ಟ್ ಹಾಫಲ್ಲಿ ನಾವು ಸೆಲೆಕ್ಟನ್ನು ಮಾಡ್ಕೋಬೋದಾಗಿರುತ್ತೆ. ನಂತರ ನಾವು 2 ಗಂಟೆಗೆ ಹೋಗಿ ನಾವು ಚೆಕ್ ಇನ್ ಆಗಿ ಆಫ್ಟರ್ 4:30 ನಾವು ಚೆಕ್ಔಟನ್ನು ಆಗಬೇಕಾಗತ್ತೆ. ಹಾಫ್ ಡೇ ಲೀವ್ ಸೆಕೆಂಡ್ ಹಾಫ್ ಲೀವ್ ನಮಗೇನಾದ್ರು ಕೂಡ ಎಸೆನ್ಷಿಯಲ್ ಇತ್ತು ಅಂತೇಳಿದರೆ, ಸೊ ನಾವು ಆಫ್ಟರ್ ಫಸ್ಟ್ ಸೆಷನ್ ನಾವು ಚೆಕ್ ಇನ್ ಆಗಿರ್ತೀವಿ ಆ್ಯಂಡ್ ದೆನ್ ನಾವು ಸೆಕೆಂಡ್ ಸೆಷನ್ನಲ್ಲಿ 2 ಗಂಟೆಯಿಂದ 4:15 ತನಕ ಇರತಕ್ಕಂಥ ಸಮಯವನ್ನು ನಾವು ಹಾಫ್ ಡೇ ಲೀವ್ ಆಗಿ ನಾವು ಸ್ಯಾಂಕ್ಷನನ್ನು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು, ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಅಪ್ಡೇಟೆಡ್ ವರ್ಷನಲ್ಲಿ ಬಂದಿರತಕ್ಕಂಥದ್ದು ಲೋಕಲ್ ಹಾಲಿಡೇ ಅಂತಕ್ಕಂಥದ್ದು. ಏನು ವಾರ್ಷಿಕ 4 ಸ್ಥಳೀಯ ರಜೆಗಳಿರುತ್ತೆ, ಆ ಸ್ಥಳೀಯ ರಜೆಗಳನ್ನು ನಾವೇನಾದರೂ ಕೂಡ ಎಂಟ್ರಿಯನ್ನು ಮಾಡೋದಾದರೆ ಈ ಲೋಕಲ್ ಹಾಲಿಡೇ ಕೊಟ್ಟಂಥ ಒಂದು ಆಪ್ಷನ್ನಲ್ಲಿ ನಾವು ಇದನ್ನು ತೆಗೆದುಕೋಬೋದಾಗಿರುತ್ತೆ ಅಂತಕ್ಕಂಥ ಒಂದು ಹೊಸ ಅಪ್ಡೇಟನ್ನು ನಾವು ಈ ಒಂದು ಲೀವ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಇನ್ನು ನೆಕ್ಸ್ಟು ಅಪ್ಡೇಟು ಬಂದಿರತಕ್ಕಂಥದ್ದು ವಾಟ್ಸ್ ನ್ಯೂ ಅಂತಕ್ಕಂತಿದೆ. ವಾಟ್ಸ್ ನ್ಯೂ ಅಂತಕ್ಕಂಥದ್ರಲ್ಲಿ ನಾವು ನೋಡಿದರೆ ಏನಾದ್ರು ಸಮಸ್ಯೆಗಳು ಉದ್ಭವಿಸಿದರೆ, ರಿಜಿಸ್ಟ್ರೇಷನ್ ಪೇಜ್ ನಾಟ್ ಲೋಡಿಂಗ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ಸ್ ಏನಾರು ಇದ್ದರೆ ಫಾಲೋ ದೀಸ್ ಸಿಂಪಲ್ ಸ್ಟೆಪ್ಸ್ ಅಂತಕ್ಕಂತಿದೆ. ಯಾವೆಲ್ಲ ಸ್ಟೆಪ್ಸನ್ನು ನಾವು ಫಾಲೋವನ್ನು ಮಾಡಬೇಕು ಅಂತಕ್ಕಂಥದ್ದು. ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನನ್ನು ಮೊದಲಿಗೆ ನಾವು ಇಂಟರ್ನೆಟ್ ಕನೆಕ್ಷನನ್ನು ನಾವು ಮಾಡಬೇಕಾಗಿರುತ್ತೆ. ಕ್ಲಿಯರ್ ಆ್ಯಪ್ ಕಾಚಾವನ್ನು ಕ್ಲಿಯರನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು, ಕಾಚಾ ಫೈಲ್ಸ್ ತಕ್ಕಂತನ. ಆಮೇಲೆ ರೀಸ್ಟಾರ್ಟೆಡ್ ದ ಅಪ್ಲಿಕೇಶನ್ನ ನಾವು ಮಾಡಬೇಕಾಗುತ್ತೆ, ರೀಸ್ಟಾರ್ಟನ್ನು ನಾವು ಮಾಡಬೇಕಾಗುತ್ತೆ. ಸ್ಟಿಲ್ ಫೇಸಿಂಗ್ ಇಶ್ಯೂಸು ಆದರೂ ಕೂಡ ಮತ್ತು ಫೇಸಿಂಗ್ ಇಶ್ಯೂಸ್ ಏನಾದ್ರು ಕೂಡ ಇತ್ತು ಅಂತೇಳಿದರೆ ಅನ್ಇನ್ಸ್ಟಾಲ್ ಆ್ಯಂಡ್ ರೀಇನ್ಸ್ಟಾಲ್ ದ ಲೇಟೆಸ್ಟ್ ವರ್ಷನ್ ಫ್ರಮ್ ಗೂಗಲ್ ಪ್ಲೇ ಅಥವಾ ಆ್ಯಪ್ ಸ್ಟೋರಲ್ಲಿ ನಾವು ಮಾಡಬೇಕಾಗುತ್ತೆ. ಯೂಸಿಂಗ್ ದ ಲೇಟೆಸ್ಟ್ ಆ್ಯಪ್ ವರ್ಷನ್ ಎಲ್ಪ್ಸ್ ಎನ್ಸ್ಯೂರ್ ಎ ಸ್ಮೂತ್ ರಿಜಿಸ್ಟ್ರೇಷನ್ ಎಕ್ಸ್ಪೀರಿಯನ್ಸನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನು ನಾವು ಮಾಡಿ ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವನ್ನು ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಮೂಮೆಂಟಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಕೂಡ ಆಗಿಲ್ಲ ಅಂತಕ್ಕಂಥದ್ದು ಮೂಮೆಂಟ್ ಅನ್ನೋ ಆಪ್ಷನ್ನಲ್ಲಿ. ಇನ್ನು ಅಟೆಂಡೆನ್ಸ್ ಅಂತಕ್ಕಂಥ ಒಂದು ಹೊಸ ಫೀಚರ್ಸನ್ನು ಇಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ಅಟೆಂಡೆನ್ಸನ್ನು ನಾವು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಟೀಮ್ ಮೆಂಬರ್ ಅಂತಕ್ಕಂಥದ್ದು. ಅಲ್ಲಿ ಟೀಮ್ ಮೆಂಬರನ್ನು ನಾವು ಸೆಲೆಕ್ಟನ್ನು ಮಾಡಿದರೆ ನಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ಟೀಮ್ ಮೆಂಬರ್ಸಲ್ಲಿ ಶೋ ಆಗುತ್ತೆ. ಸೊ ಅವರ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಅವರು ಪರ್ಮಿಷನ್ ಕೊಟ್ಟ ನಂತರ ನಾವು ಏನು ಡೈಲಿ ಒಂದು ನಿಗದಿಪಡಿಸಿರ್ತಕ್ಕಂಥ ಒಂದು ವ್ಯಾಪ್ತಿಯ ಒಳಗಡೆ ಅಟೆಂಡೆನ್ಸನ್ನು ಹಾಕ್ತೀವಿ. ಫೇಸ್ ರೆಕಗ್ನಿಷನ್ನ ನಾವು ಸಬ್ಮಿಟನ್ನು ಮಾಡ್ಬೋದಾಗಿರುತ್ತೆ. ಇದು ಒಂದು ಹೊಸ ಫ್ಯೂಚರ್ ಆಗಿದೆ ಅಂತಕ್ಕಂಥದ್ದು. ಇದನ್ನು ನಾವು ನೆಟ್ವರ್ಕ್ ಇಶ್ಯೂ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮೊಬೈಲು
ಕಳೆದೋದಂಥ ಸಂದರ್ಭದಲ್ಲಿ ಬೇರೆ ಇನ್ನಿತರ ಏನು ಎಸೆನ್ಷಿಯಲ್ ಇಶ್ಯೂಸ್ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಅಟೆಂಡೆನ್ಸನ್ನು ನಾವು ಇಲ್ಲಿ ಬಳಸ್ಬೋದಾಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ನಮ್ಮ ಸಬಾರ್ಡಿನೇಟರ್ಸ್ದ. ಸೊ ಅವ್ರ ಸಬಾರ್ಡಿನೇಟರ್ಸ್ ಅಟೆಂಡೆನ್ಸನ್ನು ನಾವು ಬಳಸಬೇಕಂತ ಹೇಳಿದರೆ ಅವರು ಯಾವಾಗಲೂ ಕೂಡ ಕಡ್ಡಾಯವಾಗಿ ಆ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಇರಬೇಕಾಗುತ್ತೆ ಮತ್ತು ಶಾಲೆಯಲ್ಲಿ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು ನೋಡ್ಬೋದು ಗ್ರೀವೆನ್ಸ್ ಅಂತಕ್ಕಂಥದ್ದು ಕೊಟ್ಟಿದೆ. ಇದನ್ನು ತಾವು ನೋಡಿದಿರ ನಮ್ಮ ನಿರಂತರ ಆ್ಯಪಲ್ಲಿ ನಮಗೇನಾದರೂ ಕೂಡ ಇಶ್ಯೂಸ್ಗಳು ಏನಾದರೂ ಕೂಡ ಕಂಡು ಬಂದರೆ ಇಷ್ಟೆಲ್ಲ ಕ್ಯಾಟಗರಿಗಳಲ್ಲಿ ನಾವು ಇದನ್ನು ಪ್ರಾಬ್ಲಮ್ಸನ್ನು ಅವರಿಗೆ ನಾವು ಇಶ್ಯೂನ ಮಾಡ್ಬೋದು. ಆ್ಯಪು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು, ಅಪ್ರೂವಲ್ ಇರ್ಬೋದು, ಅಟೆಂಡೆನ್ಸ್ ಕ್ಯಾಪ್ಚರ್ ಇರ್ಬೋದು, ಡ್ಯಾಶ್ಬೋರ್ಡ್ ರಿಪೋರ್ಟ್ಸು, ಡೀಟೇಲ್ಸ್ ನಾಟ್ ಫಂಡು, ಎಂಪ್ಲಾಯ್ ಡೀಟೇಲ್ಸು, ಲೀವ್ ಅಪ್ಲಿಕೇಶನ್ಸು, ಲೊಕೇಶನ್ ಮಿಸ್ಮ್ಯಾಚು, ಲಾಗಿನ್ ಆ್ಯಂಡ್ ಅಸೆಸ್ಸು, ನೋಟಿಫಿಕೇಷನ್ ಅಲರ್ಟ್ಸು, ಆಫ್ಲೈನ್ ಅಟೆಂಡೆನ್ಸು, OOD, ಅದರ್ಸು, ರಿಜಿಸ್ಟ್ರೇಷನ್ನು, ಶಿಫ್ಟು, ಆಫೀಸ್ ಟೈಮಿಂಗ್ಸು, ಟ್ರಾನ್ಸ್ಫರ್ ಆ್ಯಂಡ್ ಆಫೀಸ್ ಮ್ಯಾಪಿಂಗ್, ಇಷ್ಟು ವಿಷಯಗಳಲ್ಲಿ ನಾವು ಗ್ರೀವಿಯಸನ್ನು ನಾವು ರೈಸನ್ನು ಮಾಡೋದಕ್ಕೆ ಅವಕಾಶವನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದು. ಮತ್ತು ಸೆಲೆಕ್ಟ್ ದ ಸಬ್ ಕೆಟಗರಿನೂ ಕೂಡ ಇಲ್ಲಿ ನಾವು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಯಾವ ಒಂದು ಉದಾಹರಣೆ ನೋಡಿ, ನಾನು ಲೀವ್ ಅಪ್ಲಿಕೇಶನ್ಗೆ ಸಮಸ್ಯೆ ಅಂತ ನಾವು ನೋಡಿದ್ರೆ ಇಲ್ಲಿ ಸಬ್ ಕೆಟಗರಿನ ಸಿಗುತ್ತೆ. ಲೀವ್ ಅಪ್ರೂವಲ್ಲು, ಲೀವ್ ಮಾರ್ಕಿಂಗು, ಲೀವ್ ನಾಟ್ ರಿಫ್ಲೆಕ್ಟೆಡ್ ಇಂಥದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತೋರಿಸ್ತಾ ಹೋಗುತ್ತೆ. ನಾನು ಅದನ್ನೇ ಚೇಂಜ್ ಮಾಡ್ಕೊಂಡು ನಾನು OODಗೆ ಅಂತಕ್ಕಂಥದ್ದನ್ನ ಕೊಟ್ಟರೆ ಇಲ್ಲಿ ಸಬ್ ಕೆಟಗರಿ ಕೇಳುತ್ತೆ. OOD ಅಪ್ರೂವಲ್, OOD ಮಾರ್ಕಿಂಗ್, OOD ನಾಟ್ ರಿಫ್ಲೆಕ್ಟೆಡ್ ಅಂತಕ್ಕಂಥದ್ದು ಬರುತ್ತೆ. ಇದೇ ರೀತಿ ತಾವು ಹಿಂಗೆ ಚೆಕ್ ಮಾಡ್ಕೊತ ಹೋಗೋದು. ಅದರ್ ಇಶ್ಯೂಸ್ ಅಂತ ಕೇಳಿದಾಗ ಸೆಲೆಕ್ಟ್ ಸಬ್ ಕೆಟಗರಿ ಬರುತ್ತೆ. ಫೀಡ್ಬ್ಯಾಕು, ಜನರಲ್ ಕ್ವೈರಿ ಅಥವಾ ಸಪೋರ್ಟ್, ಈ ಒಂದು ಆಪ್ಷನ್ಸನ್ನು ಇಲ್ಲಿ ಕೇಳ್ತಾ ಹೋಗುತ್ತೆ. ನೆಕ್ಸ್ಟ್ ನೀವೇನಾದರೂ ಕೂಡ ಎಂಪ್ಲಾಯ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ಕೂಡ ಇಲ್ಲಿ ನೋಡ್ಬೋದು. KGID ನಾಟ್ ಫೌಂಡು, ನೇಮ್ ಮಿಸ್ಮ್ಯಾಚು, ರಾಂಗ್ ಮೊಬೈಲ್ ನಂಬರ್ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ನಾವು ಲೊಕೇಶನ್ ಮಿಸ್ಮ್ಯಾಚ್ ಇದ್ದರೆ ಏನಂತ ತೋರಿಸ್ತಾ ಇರುತ್ತೆ. ಜಿಯೋ ಫೇಸ್ ಇಶ್ಯೂಸು, GPS ಇಶ್ಯೂಸು, ರಾಂಗ್ ಆಫೀಸ್ ಲೊಕೇಶನನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಆಫ್ಲೈನ್ ಅಟೆಂಡೆನ್ಸನ್ನು ಇಶ್ಯೂನ ನೋಡಿದ್ರೆ ಇಲ್ಲಿ ಸಬ್ ಕೆಟಗರಿ ಕೇಳುತ್ತೆ. ಆಫ್ಲೈನ್ ಮೋಡ್ ಇಶ್ಯೂ, ಸಿಂಕ್ ಇಶ್ಯೂ ಅಂತಕ್ಕಂಥ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವು ಪ್ರಾಬ್ಲಮನ್ನು ಇಲ್ಲಿ ರೈಸನ್ನು ನಾವು ಮಾಡ್ಬೋದು. ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ OTP ಇಶ್ಯೂ, ರಿಜಿಸ್ಟ್ರೇಷನ್ ಫೈಲ್ಡ್, ಈ ಒಂದು ಸಮಸ್ಯೆಗಳನ್ನ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಟೆಂಡೆನ್ಸ್ ಕ್ಯಾಪ್ಚರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಇಲ್ಲಿ ಚೆಕ್ ಇನ್ ಇಶ್ಯೂಸ್, ಅಟೆಂಡೆನ್ಸ್ ನಾಟ್ ರಿಫ್ಲೆಕ್ಟೆಡ್, ಚೆಕ್ ಇನ್ ಚೆಕ್ಔಟ್ ಇಶ್ಯೂ, ಫೇಸ್ ಮ್ಯಾಚ್ ಇಶ್ಯೂ ಅಂತಕ್ಕಂಥದ್ದು ಬರುತ್ತೆ. ಒಟ್ಟು ನಾವು ಇಲ್ಲಿ ಯಾವುದನ್ನು ಸೆಲೆಕ್ಟನ್ನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಕೂಡ ಇಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಅದನ್ನು ನಾವು ಸೆಲೆಕ್ಟನ್ನು ಮಾಡಿದ ನಂತರ ನಾವು ಸಬ್ ಕೆಟಗರಿನ ನಾವು ಇಲ್ಲಿ ಸೆಲೆಕ್ಷನನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಎಂಟರ್ ರಿಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ಕೆಲವೇ ಫ್ಯೂ ವರ್ಡ್ಸಲ್ಲಿ ನಾವು ಇಲ್ಲಿ ಎಂಟ್ರಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ತದನಂತರ ಚೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಅಂತಕ್ಕಂಥದ್ದಿದೆ. ನಾವು ಗ್ಯಾಲರಿಯಲ್ಲಿ ಏನು ಇಶ್ಯೂಸ್ ಆಗಿದೆ ನಮ್ಮ ಒಂದು ಆ್ಯಪಲ್ಲಿ ಅಥವಾ ನಮ್ಮ ಅಟೆಂಡೆನ್ಸನ್ನು ಮಾರ್ಕನ್ನು ಮಾಡುವಾಗ ಆ ಒಂದು ಸಮಸ್ಯೆಯನ್ನು ನಾವು ಸಂಬಂಧಪಟ್ಟಂಥ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಲ್ಲಿ ನಾವು ಇಲ್ಲಿ ಅಪ್ಲೋಡನ್ನು ಮಾಡಿ ಸಬ್ಮಿಟನ್ನು ಮಾಡಿದರೆ ಗ್ರೀವಿಯಸ್ ಸ್ಟೇಟಸ್ ತಾನಾಗೆ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದೊಂದು ಕರ್ತವ್ಯ ಆ್ಯಪ್ ಅಂತಕ್ಕಂಥದ್ದು ಇಲ್ಲಿ ನಾವು ಸಾಕಷ್ಟು ಬದಲಾವಣೆಗಳು ದಿನದಿಂದ ದಿನಕ್ಕೆ ಆಗ್ತಿರ್ತಕ್ಕಂಥದ್ದನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಹೊಸ ಅಪ್ಡೇಟಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ನಾನು ಹಂಚ್ಕೊಂಡಿದ್ದೀನಿ. FAQನಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಆ್ಯಡ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಮತ್ತು ಇನ್ನೂ ಕೂಡ ಹೆಲ್ಪ್ ಡೆಸ್ಕ್ ನಮಗೆ ಅವಶ್ಯಕತೆ ಇತ್ತು ಅಂದರೆ ನಾವು ಕಾಂಟ್ಯಾಕ್ಟನ್ನು ಮಾಡ್ತೀವಿ, ನಾವು ಸಮಸ್ಯೆಗಳನ್ನ ಮಾಡ್ತೀವಿ. ನೋಡಿ ಇಲ್ಲಿ ಫೋನು, ಟ್ರೂ ಕಾಲರು, ಝೂಮ್ ಮೂಲಕ ನಾವೇ ಮಾಡ್ಬೋದು. ನಾವು ಓಪನನ್ನು ಮಾಡಿಕೊಂಡು ಫೋನ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ರೈಸನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದು. ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಆ್ಯಪಲ್ಲೇ ಸಾಕಷ್ಟು ಅವಕಾಶಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ತವ್ಯ ಆ್ಯಪ್ ಅಂತಕ್ಕಂಥದ್ದು 1.9.9 ವರ್ಷನ್ ಆಗಿ ಅಪ್ಗ್ರೇಡ್ ಆಗಿದೆ. ಸಾಕಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ಬೋದಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಕರ್ತವ್ಯ ಆ್ಯಪಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ಬೋದು ಅಂತಕ್ಕಂಥದ್ದು. ರಿಪೋರ್ಟ್ಸಲ್ಲಿ ಯಾವುದೇ ರೀತಿಯ ಇನ್ನೂ ಬದಲಾವಣೆಗಳು ಆಗಿಲ್ಲ. ಆ್ಯಸ್ ಯೂಶುವಲ್ ರಿಪೋರ್ಟ್ಸು ನಮ್ಮದು ಏನಿದೆ ಸ್ಟೇಟಸ್ ಅದನ್ನು ತೋರಿಸ್ತಾನೆ ಇದೆ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕರ್ತವ್ಯ ಆ್ಯಪ್ನಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ರಿ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.